Taking the set of natural numbers as the universal set, write down the complements of the following set. ಸೊ ಇಲ್ಲಿನ ಯೂನಿವರ್ಸಲ್ ಸೆಟ್ ಇಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಹೇಳ್ತು ಅಂತ ಹೇಳಿದ್ರೆ ನಮ್ಮ ಹತ್ರ 1 2 ವರ್ಗೂ ಇನ್ಫೈನೈಟ್ವರೆಗೂ ನಂಬರ್ಸ್ ಇದೆ, ಸರಿನಾ? ಮೊದಲನೇ ಪ್ರಶ್ನೆ, ಇಫ್ ದಿಸ್ ಇಸ್ ಸೆಟ್ ಎ ಡ್ಯಾಶ್ ಏನು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೆಟ್ ಎಲ್ಲಿ ಈವನ್ ನಂಬರ್ ಇತ್ತು ಅಂತ ಹೇಳಿದ್ರೆ ಎ ಡ್ಯಾಶಲ್ಲಿ ಏನಿರುತ್ತೆ? ಹೌದು, ಆಡ್ ನಂಬರ್ ಇಸ್ ಆ್ಯನ್ ಆಡ್ ನ್ಯಾಚುರಲ್ ನಂಬರ್, ಸರಿನಾ? ಇದನ್ನು ಬಿ ಅಂತ ಕರಿತು ಅಂತ ಹೇಳಿದ್ರೆ ದಿಸ್ ಇಸ್ ಎನ್ ಏನು? ಹೌದು, ಈಸ್ ಆ್ಯನ್ ಈವನ್ ನ್ಯಾಚುರಲ್ ನಂಬರ್, ಈವನ್ ನ್ಯಾಚುರಲ್ ನಂಬರ್, ಸರಿನಾ? ಸೊ ಇದು ಸಿ ಅಂತ ಕರಿತಾ ಇದ್ದೀವಿ. ಸಿ ಡ್ಯಾಶ್ ವುಡ್ ಬಿ ವಾಟ್? ಎಕ್ಸ್ ಇಸ್ ಅ ಪಾಸಿಟಿವ್ ಮಲ್ಟಿಪಲ್ ಆಫ್ 3. ಮೊದಲೇದಾಗಿ ಸಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಂಬರ್ ರೋಸ್ಟೆಡ್ ಫಾರ್ಮಲ್ಲಿ ನೋಡೋಣ. ಇಸ್ ಅ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಅಂತ ಹೇಳಿದ್ರೆ 3 6 9 ಈ ರೀತಿಯಲ್ಲಿ ಇನ್ಫೈನೈಟ್ವರೆಗೂ ಇರುತ್ತೆ, ಸರಿನಾ? ಸಿ ಡ್ಯಾಶ್ ಅಂತ ಹೇಳಿದ್ರೇನು? ಸಿ ಡ್ಯಾಶ್ ವುಡ್ ಬಿ 1 2 3 ಇರಲ್ಲ, 4 5 6 ಇರಲ್ಲ, ಆ ರೀತಿಯಲ್ಲಿ ಬರ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ನಾವು ಈ ರೀತಿಯಲ್ಲಿ ಬರೀಬೋದು. ಎಕ್ಸ್ ಇಸ್ ನಾಟ್ ಅ ಪಾಸಿಟಿವ್ ಮಲ್ಟಿಪಲ್ ಆಫ್ 3, ಸರಿನಾ? ಆದರೆ ನನಗೆ ಈ ರೀತಿಯಲ್ಲಿ ನೀವು ಬರೆಯೋದು ಇಷ್ಟ ಇಲ್ಲ. ಏನಕ್ಕಂತ ಹೇಳಿದ್ರೆ ಅಗೇನ್ ಈ ವರ್ಷನ್ ಕಲಿತು ಅಂತ ಹೇಳಿದ್ರೆ ಇಟ್ ವಿಲ್ ಹೆಲ್ಪ್ ಯು ಗೈಸ್ ಇನ್ ಕೋಡಿಂಗ್ ಆ್ಯಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಫ್ಯೂಚರ್ ಸಿಲೆಬಸ್, ಸರಿನಾ? ಹಾಂ, ಎಕ್ಸ್ ವಿಲ್ ಬಿಲಾಂಗ್ ಟು ನ್ಯಾಚುರಲ್ ನಂಬರ್. ಒಂದು ಇನ್ನೊಂದು ಕಂಡೀಷನ್ ಏನಂತ ಹೇಳಿದ್ರೆ ಎಕ್ಸ್ ಶುಡ್ ನಾಟ್ ಬಿ ಅ ಮಲ್ಟಿಪಲ್ ಆಫ್ 3n ವೇರ್ ಎನ್ ಈಸ್ ಅ ನ್ಯಾಚುರಲ್ ನಂಬರ್, ಸ್ಮಾಲ್ ಎನ್ ಈಸ್ ಅ ನ್ಯಾಚುರಲ್ ನಂಬರ್. ಸೊ ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡೋದು ಕಲಿಬೇಕು ನೀವು, ಸರಿನಾ? ಸ್ಟಾರ್ ಆಗ್ತಾಯಿದ್ದೀನಿ, ಆಯಿತಾ? ಸೊ ಇದು ಡಿ ಡ್ಯಾಶ್ ವುಡ್ ಬಿ such that x is not a prime number, ಸರಿನಾ? x is a prime number, so x d dash would be not a prime number. ಈ ಥರದೆಲ್ಲ ಈ ಥರ ರೆಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಒಂದು ರೀತಿಯಲ್ಲಿ ಮಾಡ್ಬೋದು, ಬಟ್ ಅದು ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ಇದನ್ನು ಫಸ್ಟ್ ಸ್ಟೆಪ್ಪು ಈ ರೀತಿಯಲ್ಲಿ ಬರೆಯೋದು ನೀವು ಕಲಿಬೇಕು. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದೀವಿ ಮತ್ತೊಂದು ಸತಿ ನೋಡಿ. ಎಲ್ಲ ನ್ಯಾಚುರಲ್ ನಂಬರು ಜೊತೆಗೆ ಇನ್ನೊಂದು ಕಂಡೀಷನ್ ಏನಂತ ಹೇಳಿದ್ರೆ ಇಟ್ ಕೆನಾಟ್ ಬಿ ಅ ಮಲ್ಟಿಪಲ್ ಆಫ್ 3n, ಕೆನಾಟ್ ಬಿ ನಾಟ್ ಈಕ್ವಲ್ಸ್ ಟು ಸೈನ್ ಇದೆಯಲ್ಲ, ಸೊ ಅದನ್ನು ಮೆನ್ಷನ್ ಮಾಡಿ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಬೇಕು. ಸೊ ಮತ್ತು ಮುಂದೆ ಇದು ಇ ಅಂತ ಕರೆಯೋಣ. ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಡಿವಿಸಲ್ ಬೈ 3 and 5 ಅಂತ ಹೇಳಿದ್ರೇನು? ಈ ಅಲ್ಲಿ ಏನೇನು ಇರುತ್ತೆ? 3 ಇರುತ್ತಾ? 3 ಇರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಮಲ್ಟಿಪಲ್ ಆಫ್ 5. ಮತ್ತು 5 ಇರುತ್ತಾ? ನಾಟ್ ಅ ಮಲ್ಟಿಪಲ್ ಆಫ್ 3. ಮತ್ತು ಯಾವ ಥರ ನಂಬರ್ ಇರುತ್ತೆ? 15 30 ಈ ರೀತಿಯಲ್ಲಿ ನಂಬರ್ಗಳು ಇರುತ್ತೆ, ಸರಿನಾ? ಅಂತ ಹೇಳಿದ್ರೇನು ಮಲ್ಟಿಪಲ್ ಆಫ್ 15. ಇದನ್ನು ಈ ರೀತಿಯಲ್ಲಿ ನೋಡ್ತೀನಿ ನೋಡಿ. ಸೊ 100ವರೆಗೂ ಮಾತ್ರ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ, 1ರಿಂದ 100ವರೆಗೂ. So it is a multiple of 3 and it is a multiple of 5 ಅಂತಲೂ ಕೂಡ ಮೆನ್ಷನ್ ಮಾಡ್ತೀನಿ ನೋಡಿ ಇದನ್ನು. ಸೊ ವಾಟ್ ಡು ವಿ ಹ್ಯಾವ್? ವಿ ಹ್ಯಾವ್ ಐ ಬೀಯಿಂಗ್ ಡಿವಿಸಲ್ ಬೈ 3 ಅಂತ ಹೇಳಿದ್ರೆ ಇದೇನು ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಡಿವೈಡ್ ಮಾಡಿದಾಗ ರಿಮೈಂಡರ್ 0 ಬರಬೇಕು ಅಂತ ಹೇಳಿ, ಸರಿನಾ? ಈ ಫಂಕ್ಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ರಿಮೈಂಡರ್ ಕೊಡುತ್ತೆ, ಆಯಿತಾ? ಅಕಸ್ಮಾತಾಗಿ ಇದು ರಿಮೈಂಡರ್ 3ಯಲ್ಲಿ ರಿಮೈಂಡರ್ 0 ಕೊಟ್ಟು 5ಯಲ್ಲೂ ರಿಮೈಂಡರ್ 0 ಕೊಡ್ತು ಅಂತ ಹೇಳಿದ್ರೆ ಅದನ್ನು ಪ್ರಿಂಟ್ ಮಾಡಿ ಅಂತ ಹೇಳಿ ಇದು ಫಂಕ್ಷನು. ಸೊ ಏನು ಉತ್ತರ ಬರುತ್ತಿದೋ 5 5 15 30 45 60 ಈ ರೀತಿಯಲ್ಲಿ 100ವರೆಗೂ ಅಷ್ಟೇ. ಅಫ್ಕೋರ್ಸ್ 1000 ಆಗ್ತಾನೆ 1000ವರೆಗೂ ಬರುತ್ತೆ. ಆದರೆ ಇಲ್ಲೇನು ಕಂಡೀಷನು? ಇಲ್ಲಿ ಇಟ್ ಶುಡ್ ನಾಟ್ ಬಿ ಯಾವುದರಲ್ಲಿ? ಈ ಡ್ಯಾಶಲ್ಲಿ. ಸೊ ಎಂಥ ನಂಬರ್ ಬರುತ್ತೆ ಇಲ್ಲಿ? ಈ ಡ್ಯಾಶ್ ವಿಲ್ ಬಿ ಮೇಡ್ ಅಪ್ ಆಫ್ ಆಲ್ ದ ನ್ಯಾಚುರಲ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ ಏನು? ಎಕ್ಸ್ಕ್ಲೂಡಿಂಗ್ ಮಲ್ಟಿಪಲ್ ಆಫ್ 15 ವೇರ್ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಅಲ್ವಾ?
15ರಲ್ಲಿ ಮಲ್ಟಿಪ್ಲ್ ಆಗೋ ಅಂಥ ನಂಬರ್ಗಳು ಬಿಟ್ಟು ಮಿಕ್ಕಿದ್ದೆಲ್ಲ ಬರೀರಿ ಅಂತ ಹೇಳಿ. ಇಲ್ಲಿ ನೋಡ್ತೀನಿ ನೋಡಿ ಇವಾಗ. ಸೊ ಇದೆಲ್ಲ ತೆಗೆದು 15 ಹಾಕ್ತೀನಿ ಆ್ಯಂಡ್ ನಾಟ್ ಈಕ್ವಲ್ಸ್ ಟು ಬರಬೇಕಿಲ್ಲಿ. ಸರಿ ತಾನೆ? ಇವಾಗ 15 ಅಂತ ಹೇಳಿ ಏನಕ್ಕೆ ಅಂತ ಹೇಳಿ ಅರ್ಥ ಆಯ್ತಲ್ವಾ? ಬಿಕಾಸ್ ಇಟ್ಸ್ ದ LCM ಆಫ್ 3 and 5. ಸೊ ಇಲ್ಲಿ ನೋಡ್ಬೋದು ಎಲ್ಲ ನಂಬರ್ ಬರಬೇಕು ಅದರ್ ದ್ಯಾನ್ 15. ನೋಡಿ ಇಲ್ಲಿ 15 ಇಲ್ಲ, ಮತ್ತು 30 ಇರಲ್ಲ, ಇಲ್ಲಿ ನೋಡಿ 30 ಇಲ್ಲ. ಸರಿನಾ? ಸೊ ಆ ರೀತಿಯಲ್ಲಿ ನಾವು ನಿಮ್ಮ ಈ ಡ್ಯಾಶ್ ಬರೀಬೇಕಾಗುತ್ತೆ. ಆಯಿತಾ? ನೆಕ್ಸ್ಟು ಎಕ್ಸ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ದಿಸ್ ಇಸ್ ಎ ಎಫ್. ಸೊ ಎಫ್ ಡ್ಯಾಶ್ made up of x such that x is not a perfect square. ಸರಿನಾ? ಇದನ್ನು ಜಿ ಅಂತ ತೊಗೊತಾ ಇದ್ದೀನಿ. ಸೊ ಇದು ಕೂಡ ಜಿ ಡ್ಯಾಶ್ ಇಸ್ ನಾಟ್ ಅ ಪರ್ಫೆಕ್ಟ್ ಕ್ಯೂಬ್, ಅದೇನು ಬೇಕಾಗಿಲ್ಲ, ಅದೇನು ಈಸಿನೇ ಅದು. ಸೊ ಜಿ ಈಸ್ ಈಕ್ವಲ್ ಟು ಜಿ ಈಸ್ ಈಕ್ವಲ್ ಟು ಏನು ಏನಿರಬಹುದು? 3. ಸರಿನಾ? ಇಟ್ ಈಸ್ ನಥಿಂಗ್ ಬಟ್ ಈಕ್ವಲ್ ಟು 3 ಅಲ್ವಾ? 3 ಒಂದೇ ನಿನ್ನ ನಂಬರ್ ಸ್ಯಾಟಿಸ್ಫೈ ಮಾಡೋದು. 3 + 5 is 8. ಸೊ ವಾಟ್ ಇಸ್ ಜಿ ಮೇಡ್ ಅಪ್ ಆಫ್ ದೆನ್? ಜಿ ಡ್ಯಾಶ್ ವಿಲ್ ಬಿ ಮೇಡ್ ಅಪ್ ಆಫ್ ಆಲ್ ದ ನ್ಯಾಚುರಲ್ ನಂಬರ್ಸ್ ಅದರ್ ದೆನ್ 3. ಸರಿನಾ? ಸೊ ಇಲ್ಲ ಅಂತ ಹೇಳಿದ್ರೆ ಇಟ್ ಬಿಲಾಂಗ್ಸ್ ಟು ಆಲ್ ದ ನ್ಯಾಚುರಲ್ ನಂಬರ್ಸ್ ಅದರ್ ದೆನ್ 3. ಸರಿ ತಾನೆ? ಇದರಲ್ಲೇನೋ ಎಕ್ಸ್ ವ್ಯಾಲ್ಯೂ ಏನು ಬರ್ಬೋದು? 2. ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಇದನ್ನು ನಾನು ಎ ಅಂತ ಬರ್ಕೊತೀನಿ. ಎ ಈಸ್ ಮೇಡ್ ಅಪ್ ಆಫ್ 2. ಸರಿನಾ? ಏನಕ್ಕೆ ಅಂತ ಹೇಳಿದ್ರೆ 2 × 2 is 4, 4 + 5 is 9. So A dash will be made up of what? A dash will be made up of all the natural numbers other than 2. ಆಯಿತಾ? ಇದರಲ್ಲಿ ಇದನ್ನು ಬಿ ಅಂತ ಕರ್ಕೊಳ್ಳೋಣ. ಸೊ ಬಿ is made up of what? B is made up of numbers from 7 till infinite. ಆಯಿತಾ? ಸೊ ಬಿ ಡ್ಯಾಶ್ ವಿಲ್ ಬಿ ಮೇಡ್ ಅಪ್ ಆಫ್ ಏನು? 1, 2, 6ವರೆಗೂ. ಆಯಿತಾ ಹುಡುಗರ? ಸರಿ ತಾನೆ? ಸೊ ಎಷ್ಟೊಂದು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ನೀವು ಉತ್ತರ ಬರೀಬೋದು. ಸೊ ಅದನ್ನು ನೋಡ್ತಾ ಇದ್ದೀನಿ. ಸರಿನಾ? ಕೊನೆಯದಾಗಿ ಇಲ್ಲಿ 2x + 1 is greater than 10. ಇದನ್ನು ಸಾಲ್ವ್ ಮಾಡ್ತೀನಿ. ಸೊ 2x should be greater than 9, x should be greater than half. 9/2, not half, 9/2. ಸೊ ಬೇಸಿಕಲಿ ಇದನ್ನು ನಾನು ಹೆಚ್ಚನ್ನು ತೊಗೊಂತು ಅಂತ ಹೇಳಿದ್ರೆ h ಈಸ್ ಈಕ್ವಲ್ ಟು ಆಲ್ ದ ನ್ಯಾಚುರಲ್ ನಂಬರ್ಸ್ ಆರ್ ಈ ರೀತಿ ರೋಸ್ಟೆಡ್ ಫಾರ್ಮಲ್ಲಿ ಬರೀತೀನಿ ರೀ. ಇದು 4.5 ಬೇಸಿಕಲಿ ಅಲ್ವಾ ಇದು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ನ್ಯಾಚುರಲ್ ನಂಬರ್ಸ್. ಸೊ ಇಟ್ ಶುಡ್ ಬಿ ಗ್ರೇಟರ್ ದೆನ್ 4.5 ಅಂತ ಹೇಳಿದ್ರೆ 5, 6, 7 ಈ ರೀತಿಯಲ್ಲಿ ಹೋಗ್ಕೊಂಡು ಹೋಗುತ್ತೆ. ಸೊ h ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ವಾಟ್? ಸೊ h ಡ್ಯಾಶ್ ವಿಲ್ ಬಿ ಈಕ್ವಲ್ ಟು 1, 2, 3, 4 ಅಷ್ಟೇ. ಸರಿನಾ? ಈ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದೇ ನಿಮ್ಮ ಉತ್ತರ. ಸೊ ಕೊನೆಯದಾಗಿ ಹೇಳ್ತೇನೆ ನೋಡಿ, ಈ ರೆಪ್ರೆಸೆಂಟೇಷನ್ನು ಇವನ್ ಕಲೀರಿ. ಇನ್ನು ಮಿಕ್ಕಿದೆಲ್ಲ ತೊಂದರೆ ಇಲ್ಲ. ಪಾಸ್ ಮಾಡ್ಕೊಂಡು ನೋಡ್ರಿ.